ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. KCET ರಿಯಲ್ ಅಲಾಟ್ಮೆಂಟ್ಗೂ ಮುಂಚೆನೇ KE ಅವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬಿಡ್ತಾರೆ. ಸೊ ಆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನಿಮಗೆ ಕಾಲೇಜು ಅಲಾಟ್ ಆಗಲಿ ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಸಿಗುತ್ತೆ. ಸೊ ಆ ಒಂದು ಮಿಸ್ಟೇಕ್ಸ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಅದೆಲ್ಲ ಏನು ಅಂತ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಕೆಲವೊಂದಷ್ಟು ಜನ ಕಟ್ ಆಫ್ನ ಪರ್ಚೇಸ್ ಮಾಡಿದಿರಿ, ಸೊ ಅದು ಬಂದಿಲ್ಲ ಅಂತ ಮೆಸೇಜ್ ಮಾಡ್ತಾಯಿದ್ರಿ. ನಾನು ಆಲ್ರೆಡಿ ಹೇಳಿದ್ದೆ, ನಿಮಗೆ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಪೇಮೆಂಟ್ ಆಗಿ 10 to 15 ಸೆಕೆಂಡ್ಸ್ ವೆಯ್ಟ್ ಮಾಡಿ, ಅದು ಬೇರೆ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಅಂತ. ಆದ್ರೂ ಇನ್ನೂ ಯಾರಿಗೋ ಕಟ್ ಆಫ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಅಡ್ಮಿನ್ ನಂಬರ್ಗೆ ನೀವು ಪೇ ಮಾಡಿರೋ ಸ್ಕ್ರೀನ್ಶಾಟ್ನ ಕಳಿಸ್ಕೊಟ್ರೆ ನಾನು ಇಂಡಿವಿಜುವಲ್ ಆಗಿ ನಿಮಗೆ ಕಟ್ ಆಫ್ನ ಕಳಿಸ್ಕೊಡ್ತೀನಿ. ಸೊ ಯಾವುದೇ ರೀತಿ ಭಯ ಬೇಡ, ಯಾವುದೇ ರೀತಿ ಮೋಸ ಇಲ್ಲ. ಇದು ಸುಮಾರು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಕೆಲವೊಂದಷ್ಟು ಜನ ಮಾತ್ರ ಪೇಮೆಂಟ್ ಆದ ತಕ್ಷಣ ಎಕ್ಸಿಟ್ ಆಗಿದ್ದಾರೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಸೊ ಭಯ ಬೇಡ, ವಾಟ್ಸಪ್ಪಲ್ಲಿ ಅಡ್ಮಿನ್ಗೆ ಹಾಯ್ ಅಂತ ಕಳಿಸಿ, ಹಾಯ್ ಅಂತ ಅಲ್ಲ, ನಿಮ್ಮ ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ನಿಮಗೆ PDF ಕಳಿಸ್ಕೊಡ್ತೀವಿ. ಸೊ ಈಗ ಮೊದಲನೇದಾಗಿ KCET ಆಪ್ಷನ್ ಎಂಟ್ರಿ ಈಗ ಸ್ಟಾರ್ಟ್ ಆಗಿದೆ. ನಿಮ್ಮ ಆಪ್ಷನ್ ಎಂಟ್ರಿ ಮುಗ್ದಿದೆಯಾ ಅಥವಾ ಇನ್ನೂ ಪೆಂಡಿಂಗಲ್ಲಿದೆಯಾ ಅಥವಾ ಯಾವಾಗ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇರೋ ಆಪ್ಷನ್ ಎಂಟ್ರಿ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಈ ಒಂದು ವಿಷಯದ ಕಡೆ ಬರೋದಾದರೆ, KE ಅವರು ಮೆನ್ಷನ್ ಮಾಡಿರೋ ಪ್ರಕಾರ 18th ಲಾಸ್ಟ್ ಡೇಟ್ ಇದೆ ಆಪ್ಷನ್ ಎಂಟ್ರಿಗೆ. ಸೊ ಅದು ಎಕ್ಸ್ಟೆಂಡ್ ಆದರೂ ಆಗ್ಬೋದು, ಕನ್ಫರ್ಮ್ ಇಲ್ಲ, ಎಕ್ಸ್ಟೆಂಡ್ ಆಗ್ಬೋದು ನನ್ನ ಪ್ರಕಾರ. ಸೊ ಎಕ್ಸ್ಟೆಂಡ್ ಆದರೂ ಏನು ಒಂದಿನ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ. ಸೊ 18th ಲಾಸ್ಟ್ ಡೇಟ್ ಇದೆ, ಅಲ್ಲಿ ತನಕ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟು 18th ಆದಮೇಲೆ 21st ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ರಿಲೀಸ್ ಮಾಡ್ತಾರೆ. ಸೊ ಅದು ಯಾವ ರೀತಿ ಚೆಕ್ ಮಾಡೋದು ಅಂದರೆ, ಮಾಮೂಲಿ KE ವೆಬ್ಸೈಟಲ್ಲೇ KE ವೆಬ್ಸೈಟಲ್ಲಿ ಅನ್ನೋದಕ್ಕಿಂತ ನಿಮ್ಮ ಆಪ್ಷನ್ ಎಂಟ್ರಿ ಲಿಂಕ್ ಇರುತ್ತಲ್ಲ, ಅಲ್ಲಿಗೆ ಲಾಗಿನ್ ಆಗಿ ಅಲ್ಲಿ ಅಲಾಟ್ಮೆಂಟ್ ಅಂತ ಇರುತ್ತೆ. ಸೊ ಅಲ್ಲೇ ಮೆನ್ಷನ್ ಆಗಿರುತ್ತೆ ನಿಮಗೆ ಕಾಲೇಜ್ ಅಲಾಟ್ ಆಗಿದೆ ಇಲ್ವಾ ಅಂತ. ಮೇಯ್ನಾಗಿ ಈಗ ಬರುವಂಥದ್ದು, ಈ ಒಂದು ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು. ಇದು ಮಾಕ್ ರೌಂಡಲ್ಲಿ ಈ ಒಂದು ಮಿಸ್ಟೇಕ್ಸ್ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗಲ್ಲ. ಸೊ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗಲ್ಲ ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕ್ಗೆ ತಕ್ಕಂತೆ ನೀವು ಕಾಲೇಜ್ನ ಆಪ್ಷನ್ ಎಂಟ್ರಿಗೆ ಆಗ್ತಾ ಇರೋದು. ಸೊ ಇದೊಂದು ಮೇಯ್ನ್ ಮಿಸ್ಟೇಕ್ಸು. ಯಾಕೆ ಅಂತ ಹೇಳಿದ್ರೆ ಇದು ನೀವು ಹೊರೆಯೋಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಜಸ್ಟ್ ಮಾಕ್ ರೌಂಡಲ್ಲಿ ಆಗಿರೋದ್ರಿಂದ ನಿಮಗೆ ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ಈಗ ನಿಮ್ಮ ಕಾಲೇಜ್ ಸಿಕ್ಕಿದ್ರು ನೀವು ಹೋಗಿ ಏನು ಅಡ್ಮಿಷನ್ ಆಗೋಲ್ಲ. ಬಟ್ ಮಿಸ್ಟೇಕ್ಸ್ ಏನಾದರೂ ಮಾಡಿದ್ರೆ ಕರೆಕ್ಟ್ ಮಾಡ್ಕೋಬೋದು. ಬಟ್ ಫಸ್ಟ್ ರೌಂಡಲ್ಲಿ ನೀವು ಭಾಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡ್ತೀರೋ ಅದೇ ಫೈನಲ್ ಆಪ್ಷನ್ ಎಂಟ್ರಿ, ನೆಕ್ಸ್ಟು ಚೇಂಜ್ ಮಾಡೋದಕ್ಕಾಗಲ್ಲ. ಇವಾಗಾದರೆ ನೀವು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮತ್ತು ಎಡಿಟ್ ಕೂಡ ಮಾಡ್ಬೋದು. ಸೊ ಈ ಒಂದು ರೌಂಡಲ್ಲಿ ಮಾಕ್ ರೌಂಡಲ್ಲಿ ಆ್ಯಡು, ಡಿಲೀಟು, ಎಡಿಟ್ ಎಲ್ಲನೂ ಮಾಡ್ಬೋದು. ಸೊ ಮೇಯ್ನಾಗಿ ನೀವು ನಿಮಗೆ ಕಾಲೇಜ್ ಅಲಾಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಲಾಸ್ಟ್ ಇಯರ್ದು ಕಟ್ ಆಫ್ನ ಅನಲೈಸ್ ಮಾಡಬೇಕು. ಸೊ ನೀವು ಕಟ್ ಆಫ್ ಪರ್ಚೇಸ್ ಮಾಡಿದರೆ ಈಸಿಯಾಗಿರುತ್ತೆ. ಆ ಒಂದು ಕಟ್ ಆಫ್ನ ನೋಡ್ಕೊಂಡು ನೀವು ಫಸ್ಟು ನಿಮ್ಮ ರ್ಯಾಂಕು ಅರೌಂಡ್ 20K ಇತ್ತು ಅಂತ ಹೇಳಿದ್ರೆ, ಫಸ್ಟು ಈ ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಮಾಡೋದು ಲಿಸ್ಟು ಅಂತ. ಫಸ್ಟು ಒಂದು 100ಇಂದ 10K ತನಕ ಫಸ್ಟ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ, ಫಸ್ಟ್ ಕ್ಯಾಟಗರಿ. ನೆಕ್ಸ್ಟು 10Kಯಿಂದ 20K ತನಕ ಸೆಕೆಂಡ್ ಕ್ಯಾಟಗರಿ. ನೆಕ್ಸ್ಟು 20Kಯಿಂದ 30K ತನಕ ಥರ್ಡ್ ಕ್ಯಾಟಗರಿ. ಈ ರೀತಿ ಯಾರು ಫಾಲೋ ಮಾಡ್ತಾರೆ, ಈ ರೀತಿ ಪ್ರತಿಯೊಂದು ರ್ಯಾಂಕ್ಗೂ ಫಸ್ಟು ನಿಮ್ಮ ರ್ಯಾಂಕ್ಗೆ ಸಿಗದೇ ಇರೋ ಕಾಲೇಜ್ನ ಆ್ಯಡ್ ಮಾಡಿ, ನೆಕ್ಸ್ಟು ನಿಮ್ಮ ರ್ಯಾಂಕ್ಗೆ ಸಿಗೋ ಕಾಲೇಜ್ನ ಆ್ಯಡ್ ಮಾಡಿ, ಆ್ಯಂಡ್ ಫೈನಲಿ ನಿಮಗೆ ಕನ್ಫರ್ಮ್ ಆಗಿ ಸಿಗುತ್ತೆ ಅಂತ ಗೊತ್ತಿರುತ್ತೆ. ನಿಮ್ಮ ಕಟ್ ಆಫ್ಗಿಂತ ಅಂದರೆ ನಿಮ್ಮ ರ್ಯಾಂಕ್ಗಿಂತ ಆ ಕಾಲೇಜ್ ಕಟ್ ಆಫ್ ಜಾಸ್ತಿ ಇರುತ್ತೆ. ಸೊ ಅಂಥ ಒಂದು ಕಾಲೇಜ್ನ ನೀವು ಕೊನೆಯಲ್ಲಿ ಆ್ಯಡ್ ಮಾಡಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. ಯಾವುದೇ ರೀತಿ ಬರೆಯೋಗೋ ಅವಶ್ಯಕತೆ ಇಲ್ಲ. ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಬರೆಯೋಗೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ. ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿದಷ್ಟು ನಿಮಗೆ ಆ್ಯಡೆಡ್ ಅಡ್ವಾಂಟೇಜು. ನೀವು ಕಡಿಮೆ ಕಾಲೇಜ್ನ ಆ್ಯಡ್ ಮಾಡಿ ಆಮೇಲೆ ಕಾಲೇಜು ಸಿಗಲಿಲ್ಲ ಅಂದರೆ ಸುಮ್ಮನೆ ಭಯ ಪಡ್ತೀರಾ. ಆದ್ದರಿಂದ ಆದಷ್ಟು ಹೆಚ್ಚು ಕಾಲೇಜ್ನ ಮಾಕ್ ರೌಂಡಲ್ಲಿ ಆ್ಯಡ್ ಮಾಡಿ, ನಿಮಗೆ ಖಂಡಿತ ಸಿಗುತ್ತೆ. ಮತ್ತು ಈಗ ನೀವೇನು ಈಗ ಮಾಕ್ ಅಲಾಟ್ಮೆಂಟ್ ಮಾಡ್ತೀರಲ್ಲ, ಇದು ಜಸ್ಟು ಒಂದು ಟ್ರಯಲ್ ರೀತಿ. ನಿಮಗೆ ಕನ್ಫರ್ಮ್ ಆಗಿ ಈಗ ಸಿಕ್ಕಿದ ತಕ್ಷಣ ನೀವು ಹೋಗಿ ಅಲಾಟ್ಮೆಂಟ್ ಆಗೋಲ್ಲ. ಬಟ್ 90% ನಿಮಗೆ ಮಾಕ್ ರೌಂಡಲ್ಲಿ ಏನು ಸಿಗುತ್ತೋ ಅದೇ ಕಾಲೇಜು ನಿಮ್ಮ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗುತ್ತೆ. ಇದು ಲಾಸ್ಟ್ ಇಯರ್ ಡೇಟಾ ಅದೇ ರೀತಿ ಇರೋದು. 90% ನಿಮ್ಗೆ ಏನು ಕಾಲೇಜ್ ಸಿಗುತ್ತೋ ಆ 90% ಫಸ್ಟ್ ರೌಂಡಲ್ಲೂ ಅದೇ ಕಾಲೇಜ್ ಅಲಾಟ್ ಆಗೋದು. ಆದ್ದರಿಂದ ಇದನ್ನು ಟ್ರಯಲ್ ಆ್ಯಂಡ್ ಎರರ್ ರೀತಿ ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ಆನ್ಸರ್ ಮಾಡೇ ಮಾಡ್ತೀನಿ. ಈಗ ಸಿಂಪಲಾಗಿ ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಆಲ್ರೆಡಿ 10K 20K 30K ಇದೆಲ್ಲ ಹೇಳಿದ್ದೀನಿ. 1 lakh ಇರೋರು ಯಾವ ರೀತಿ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕು ಅಂತ. ಈಗ ಒಬ್ಬ ಸ್ಟೂಡೆಂಟು ಕುಮಾರ್ ಅಂತ ಇವ್ರ ಹೆಸರು. ಸೊ ಕುಮಾರ್ಗೆ ರ್ಯಾಂಕು 1 lakh ಇದೆ.
1,00,000 ಇದೆ. ಇವನು ಕಾಲೇಜ್ ಲಿಸ್ಟ್ನ ಯಾವ ರೀತಿ ರೆಡಿ ಮಾಡಬೇಕು? ಸೊ ಮೊದಲನೇದಾಗಿ ಕುಮಾರ್ಗೆ CS ಬ್ರಾಂಚ್ ಬೇಕಾಗಿರುತ್ತೆ, ಮತ್ತು ಯಾವುದು ಬ್ಯಾಂಗ್ಳೂರು ಡಿಸ್ಟಿಕ್ ಬೇಕಾಗಿರುತ್ತೆ. ಸೊ ಇದು ಇರಲಿ, ಬ್ಯಾಂಗ್ಳೂರು ಡಿಸ್ಟಿಕ್ ಬೇಕಾಗಿರುತ್ತೆ. ನೆಕ್ಸ್ಟು ಅವನೇನು ಮಾಡಬೇಕು? ಫಸ್ಟು ಬ್ಯಾಂಗ್ಳೂರು ಡಿಸ್ಟಿಕ್ದು ಕಾಲೇಜು ಕಟ್ ಆಫ್ನ ನೋಡಿಕೊಂಡು, ಬ್ಯಾಂಗ್ಳೂರು ಡಿಸ್ಟಿಕ್ದು ನೀವು ಕಟ್ ಆಫ್ದು ವೀಡಿಯೋ ನೋಡಿಲ್ಲ ಅಂದರೆ ನೋಡಿ, ಲಾಸ್ಟ್ ವೀಡಿಯೋ ಚೆಕ್ ಮಾಡಿ. ಸೊ ತುಂಬ ಮೋರ್ ದೆನ್ 40 ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ, ಅವರೆಲ್ಲರಿಗೂ ಯೂಸ್ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ ಫಸ್ಟು ಅವನು ಏನು ಮಾಡಬೇಕು? ಅವನ ರ್ಯಾಂಕು 1,00,000 ಇದೆ. ಸೊ 1,00,000 ಇದೆ. ನೆಕ್ಸ್ಟು ಏನು ಮಾಡಬೇಕು? ಅವನು 1,00,000ಗಿಂತ ಕಡಿಮೆ ಇರೋ ಕಾಲೇಜ್ನ ಫಸ್ಟ್ ಆ್ಯಡ್ ಮಾಡಬೇಕು. ಸೊ 1,00,000ಗಿಂತ ಕಡಿಮೆ ಇರೋ ಕಾಲೇಜ್ ಅಂದರೆ ಅವ್ನು 10K ಸ್ಟಾರ್ಟ್ ಮಾಡ್ಬೋದು ಬೇಕಾದ್ರೆ. 10K ಅಪ್ ಟು 60K 70K ತನಕನೂ ಅವನು ಫಸ್ಟು ಕ್ಯಾಟಗರಿಲಿ ಆ್ಯಡ್ ಮಾಡಬೇಕು. ಸೊ ಫಸ್ಟು ಕ್ಯಾಟಗರಿಲಿ ಈ ರೀತಿ ಆ್ಯಡ್ ಮಾಡಿಕೊಂಡು, ನೆಕ್ಸ್ಟು ಇನ್ನೊಂದು ಕ್ಯಾಟಗರಿ ಏನು 70K 80K ತನಕ, 70K 1,10,000 ಈ ರೀತಿ 1,10,000 ತನಕನೂ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಈ ರೀತಿ ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಅದಾದಮೇಲೆ 1,00,000 ಅಪ್ ಟು 1,00,000 ಅಪ್ ಟು ನೀವು ಎಲ್ಲಿ ತನಕ ಆ್ಯಡ್ ಮಾಡಬೇಕು? ಅಪ್ ಟು ನೀವು ಎಷ್ಟಾದರೂ ಆ್ಯಡ್ ಮಾಡ್ಬೋದು. 1,50,000 ಇರ್ಬೋದು, 1.5 ಲ್ಯಾಕು ಅಥವಾ 2 ಲ್ಯಾಕು, ಈ ರೀತಿ ಎಷ್ಟಾದರೂ ಆ್ಯಡ್ ಮಾಡ್ಬೋದು ನೀವು. ಆದರೆ 3 ಕ್ಯಾಟಗರಿ ಮಾಡ್ಕೊಳ್ಳಿ, ಇದು ಈಸಿ ಆಗುತ್ತೆ. ಆವಾಗ ಕನ್ಫರ್ಮ್ ಆಗಿ ನಿಮ್ಗೆ ಸಿಗುತ್ತೆ. ನಿಮಗೆ ಕಾಲೇಜ್ ಸಿಗುತ್ತೋ ಸಿಗಲ್ವೋ ಅನ್ನೋ ಡೌಟೇ ಬೇಡ. ನೀವೇ ನಿಮಗೆ ಮಾಕ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಂತ ನೀವೇ ಅನಾಲಿಸಿಸ್ ಮಾಡ್ಬೋದು ಕಟ್ ಆಫ್ನ ನೋಡಿಕೊಂಡು. ಆದ್ದರಿಂದ ಫಸ್ಟು 3 ಕ್ಯಾಟಗರಿ ಮಾಡಿಕೊಂಡು ಆಮೇಲೆ ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿದ್ರೆ ನಿಮ್ಗೆ ಕನ್ಫರ್ಮಾಗಿ ಸಿಗುತ್ತೆ. ನಿಮ್ಮ ರ್ಯಾಂಕು 1,000 ಇರಲಿ, 10,000 ಇರಲಿ, 1,00,000 ಇರಲಿ, 1.5 ಲ್ಯಾಕ್ ಇರಲಿ, ಎಷ್ಟೇ ಇದ್ರೂ ನೀವು 3 ಕ್ಯಾಟಗರಿ ಮಾಡಿದ್ರೆ ನೀವೇ ಯೋಚನೆ ಮಾಡಿ. ಈಗ ನಿಮ್ಮ ರ್ಯಾಂಕು ಅರೌಂಡ್ 2 ಲ್ಯಾಕ್ ಇತ್ತು ಅಂತ ಅಂದ್ಕೊಳ್ಳಿ. 2 ಲ್ಯಾಕ್ ಇರೋರಿಗೆ ಆಲ್ಮೋಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕಾಲೇಜ್ ಸಿಗೋದು. ನೀವು ಅಲ್ಲಿ ತನಕ ವೆಯ್ಟ್ ಮಾಡಿ, ಸಿಕ್ಕುತ್ತೆ ನಿಮಗೂ. ಸೊ ಗಾಬರಿ ಹೋಗೋ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ತನಕ ವೆಯ್ಟ್ ಮಾಡಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವುದಾದ್ರು ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಆದರೆ ನೀವು ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಬೇಕು. ಯಾರಿಗೆಲ್ಲ ರ್ಯಾಂಕು ಜಾಸ್ತಿ ಬಂದಿರುತ್ತೆ, ನೀವು ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿದ್ರೆ ನಿಮಗೆ ಒಂದು ಆ್ಯಡೆಡ್ ಅಡ್ವಾಂಟೇಜು. ಆದ್ದರಿಂದ ಪ್ರತಿಯೊಬ್ಬರೂ ಈಗ ಮಾಕ್ ರೌಂಡ್ ಏನಿದೆ ಅಲ್ವಾ, ಇದನ್ನು ಟ್ರಯಲ್ ಆ್ಯಂಡ್ ಎರರ್ ರೀತಿ ನಿಮಗೆ ಒಂದು ಡೌಟ್ ಇರುತ್ತೆ, ಈ ಕಾಲೇಜ್ ಸಿಕ್ಕುತ್ತಾ ಸಿಗಲ್ವ ಅಂತ. ಆ್ಯಡ್ ಮಾಡಿ, ಆ ಕಾಲೇಜ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಟ್ರಯಲ್ ಆ್ಯಂಡ್ ಎರರ್ ರೀತಿ ಯೂಸ್ ಮಾಡಿಕೊಂಡು ನೀವು ಅನಾಲಿಸಿಸ್ ಮಾಡ್ಕೋಬೋದು. ತುಂಬ ಯೂಸ್ ಆಗುತ್ತೆ ಇದು ಮಾಕ್ ರೌಂಡು. ಸೊ ಟ್ರಯಲ್ಲು ಇದು ಆಲ್ಮೋಸ್ಟು 90% ಇದೇ ಫಸ್ಟ್ ರೌಂಡಲ್ಲಿ ಮಾಕ್ ರೌಂಡ್ ಏನು ಅಲಾಟ್ ಆಗಿರುತ್ತೆ ಅದೇ ಬರುತ್ತೆ. ಆದ್ದರಿಂದ ಇದನ್ನು ಸೀರಿಯಸ್ಸಾಗಿ ತಗೊಂಡು ಫಸ್ಟು ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ತಿಳ್ಕೊಂಡು ಆಮೇಲೆ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿ. ತುಂಬ ಯೂಸ್ ಆಗುತ್ತೆ. ನಾ ಹೇಳಿದ್ನಲ್ಲ, ಆ ರೀತಿ 3 ಕ್ಯಾಟಗರಿ ಮಾಡಿಕೊಂಡು ಫಸ್ಟು ಸಿಗದೇ ಇರೋ ಕಾಲೇಜು, ನೆಕ್ಸ್ಟು ನಿಮಗೆ ಸಿಗೋ ಕಾಲೇಜು, ನೆಕ್ಸ್ಟು 99% ಸಿಗುತ್ತೆ ಅನ್ನೋ ಕಾಲೇಜ್ನ ಕೊನೆಯಲ್ಲಿ ಆ್ಯಡ್ ಮಾಡಬೇಕು. ಫಸ್ಟು ಒಂದು 40 to 50% ಚಾನ್ಸಸ್ ಇರುತ್ತೆ ಸಿಗುತ್ತೆ ಅನ್ನೋದಕ್ಕೆ. ನೆಕ್ಸ್ಟು 50 to 90% ಸಿಗುತ್ತೆ ಅನ್ನೋ ಚಾನ್ಸು. ಸೊ ಅಂಥ ಕಾಲೇಜ್ನ ಮಿಡಲಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು 90 to 99% ಸಿಗುತ್ತೆ ಅನ್ನೋ ಕಾಲೇಜ್ನ ನೀವು ಕೊನೆಯಲ್ಲೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಖಂಡಿತ ಯಾರಿಗೆ ಆದ್ರೂ ಕಾಲೇಜ್ ಸಿಗುತ್ತೆ. ಆದ್ದರಿಂದ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಮಾಕ್ ರೌಂಡಲ್ಲಿ ಒಂದು ಒಳ್ಳೆ ಕಾಲೇಜ್ನ ನೀವು ಪಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಹೇಳಿದ್ನಲ್ಲ, ಯಾರೆಲ್ಲ PDF ಕಟ್ ಆಫ್ಗೆ ಪೇ ಮಾಡಿದಿರಿ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೋಡಿದೆ ಕಮೆಂಟ್ಸಲ್ಲಿ ಪೇ ಮಾಡಿದ್ದೀವಿ ಇನ್ನೂ ಬಂದಿಲ್ಲ ಅಂತ. ಸೊ ಯಾವುದೇ ಒಂದು ಸ್ಟೂಡೆಂಟ್ಗೂ ಮೋಸ ಆಗೋದಿಲ್ಲ. ನೀವು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ನ ಕಳಿಸಿ. ಸೊ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಇವತ್ತು ಈವ್ನಿಂಗ್ ಒಳಗಡೆ ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತೀವಿ. ಆದ್ದರಿಂದ ಯಾರಿಗೆಲ್ಲ ಇನ್ನೂ ಅದು ರಿಸೀವ್ ಆಗಿಲ್ಲ, ದಯವಿಟ್ಟು ನೀವು ಸ್ಕ್ರೀನ್ಶಾಟ್ನ ಕಳಿಸಿ. ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಸುಮಾರು ಜನ ಟೆಕ್ಸ್ಟ್ ಮಾಡ್ತಾಯಿದ್ದಾರೆ. ಸೊ ನೀವು ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇವರು ಪೇ ಮಾಡಿದ್ದಾರೆ, ಇವ್ರಿಗೆ ಕಳಿಸ್ಕೊಡ್ಬೇಕು ಅಂತ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿನೂ ಕವರ್ ಮಾಡಿದ್ದೀನಿ. ನೀವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಅದೊಂದು ಕಟ್ ಆಫು ನೀವು ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಒಂದು 10 ಮಿನಿಟ್ಸಲ್ಲಿ ಆ ಒಂದು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಈಗ ಆಲ್ರೆಡಿ ತೊಗೊಂಡಿರೋರು ಗೊತ್ತಿರುತ್ತೆ ಅದು ಎಷ್ಟು ಯೂಸ್ ಅಂತ. 10 ಮಿನಿಟ್ಸಲ್ಲೇ ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಆದ್ದರಿಂದ ನಿಮಗೆ ಈಗಲೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಲಿಂಕ್ನ, ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಯೂಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಬೈ ಮಾಡಿ ಅಂತ ಹೇಳ್ತಲ್ಲ, ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬೈ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಇನ್ನೂ ಪ್ರೋ ಪ್ಯಾಕ್ ತೊಗೊಂಡಿರೋರಿಗೆ
ಕಾಲೇಜ್ ಲಿಸ್ಟು ಬಂದಿಲ್ಲ. ಸೊ ಆದಷ್ಟು ಬೇಗ ಬರುತ್ತೆ. ಇವತ್ತು ನೈಟ್ ಒಳಗಡೆ ಎಲ್ಲರಿಗೂ ಸೆಂಡ್ ಮಾಡಿಕೊಡ್ತೀವಿ. ಆದ್ದರಿಂದ ಗಾಬರಿ ಆಗೋ ಅವಶ್ಯಕತೆ ಇಲ್ಲ.